ಸಭಾಧ್ಯಕ್ಷರೇ, ಏನು ಇವತ್ತು BC ನಾಗೇಶ್ರವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ನಾನು ಆ ಸಂತಾಪದಲ್ಲಿ, ಯಾಕೆಂದರೆ ಇವತ್ತು ನಾನು ಶಿಕ್ಷಣ ಸಚಿವನಾಗಿದ್ದೀನಿ. ನನಗಿಂತ ಮುಂಚೆ ಅವರು 2.5 ವರ್ಷ ಅನಿಸುತ್ತೆ ಅವರು ಶಿಕ್ಷಣ ಸಚಿವರಾಗಿದ್ದರು. ನಾನು ಅವರಿಗೆ ವೈಯಕ್ತಿಕವಾಗಿ ಅವ್ರಿಗೆ ಹುಷಾರಿಲ್ದಾಗ ಭೇಟಿ ಮಾಡೋದಕ್ಕೆ 1-2 ಸತಿ ಅವ್ರ ಕಡೆಯವ್ರಿಗೆ ಫೋನ್ ಮಾಡಿದೆ. ನಾನು ಅವರು ಟ್ರೀಟ್ಮೆಂಟಲ್ಲಿದ್ದರು. ಐ ಥಿಂಕ್ ಅಷ್ಟೊಂದು ಅವಕಾಶಗಳು ಸಿಗಲಿಲ್ಲ ಅವರಿಗೆ, ನನಗೂ ಅವ್ರಿಗೆ ವೈಯಕ್ತಿಕವಾಗಿ ಭೇಟಿ ಮಾಡೋಕ್ಕೆ. ಆದರೆ ಅವ್ರ ಪರಿಚಯ ನನಗನ್ಸುತ್ತೆ ನನ್ನ ಇಲಾಖೆ ಮೂಲಕ ನಾನು ಅವ್ರನ್ನ ನೆನೆಸ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಇಲಾಖೆಯವ್ರ ಜೊತೆಗೆ ಮಾತಾಡಬೇಕಾದ್ರೆ ನಾವೇನು ಕೆಲಸ ಮಾಡ್ತಾ ಇರ್ತೀವಿ, ಆವಾಗ ಹಿರಿಯರು ಏನು ಮಾಡಿದ್ರು, ಹಿಂದಿನವ್ರು ಏನು ಮಾಡಿದ್ರು, ಸುರೇಶ್ ಕುಮಾರ್ ಅವರು ಕೂಡ ಇದ್ದಾರೆ, ಅವ್ರು ಯಾವ ರೀತಿ ಹ್ಯಾಂಡಲ್ ಮಾಡಿದ್ರು ಅಂತ ಯೂಶಲಿ ಸ್ವಾಭಾವಿಕವಾಗಿ ನಮ್ಮ ಇಲಾಖೆಗೆ ನಾವು ಕೇಳ್ಕೊಳ್ತಕ್ಕಂಥದ್ದು ಪದ್ಧತಿ. ಯಾಕೆಂದರೆ ನಾನು ಫಸ್ಟ್ ಟೈಮ್ ಮಿನಿಸ್ಟರ್ ಆಗಿದ್ದೆ. ಆದರೆ ಆ ಸಂದರ್ಭದಲ್ಲಿ ನಾಗೇಶ್ ಅವರ ಒಂದು ವಿಚಾರ ಬಂದಾಗ ಸಾಫ್ಟ್ನೆಸ್, ಯಾಕೆಂದರೆ ಸಂಘಟನೆ ಅದನ್ನೆಲ್ಲದು ಕೂಡ ನೀವೆಲ್ಲ ಹೇಳಿದ್ರಿ, ಅವ್ರದ್ದೇ ಆಗಿರ್ತಕ್ಕಂಥ ಭಾಳ ಸ್ವಂತ ಶಕ್ತಿ ಮೇಲೆ. ಈಗ ನಾವೆಲ್ಲ ಯಾರ್ದೋ ಒಬ್ಬರು ನಮ್ಮ ತಂದೆಯವ್ರ ಹೆಸರಲ್ಲಿ ಬಂದಿರ್ಬೋದು, ಅವರು ಸಂಘಟನೆಯಲ್ಲಿ ಬಂದಿರತಕ್ಕಂಥದ್ದು ಎದ್ದು ಕಾಣ್ತದೆ. ಆಮೇಲೆ ಭಾಳ ಸಂತೋಷ ಆಗ್ತದೆ, ಯಾಕೆಂದರೆ ಅವ್ರ MLA ಇದ್ದಾಗ ನಾನು ಇಲ್ಲಿರಲಿಲ್ಲ, ನಾನು ಸೋತೋಗಿದ್ದೆ. ಆದರೆ ವಿವೇಕ ಯೋಜನೆ ಅಡಿಯಲ್ಲಿ ಸುಮಾರು 8,200 ರೂಮ್ಸನ್ನು ಕೊಟ್ಟಿದ್ರು. ಭಾಳ ಒಂದು ದೊಡ್ಡ ಬದಲಾವಣೆ ಮಾಡಿರೋದು. ಅದಾದಮೇಲೆ ನಾನು ಅದನ್ನು ಮುಗಿಸ್ತಕ್ಕಂಥ ಏನು ಆ ಕಾರ್ಯಕ್ರಮವನ್ನು ಹೆಚ್ಚು ಕಮ್ಮಿ ಮುಗಿಸ್ತಕ್ಕಂಥ ಕೆಲಸವನ್ನು ನನಗೆ ಸಿಕ್ಕಿದೆ. ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅವ್ರಿಗೇನು ಇಲಾಖೆಯಲ್ಲಿ ಛಾಪನ್ನು ಇಟ್ಟಿದ್ದಾರೆ. ನಾನು ಸ್ವಲ್ಪ ಅಗ್ರೆಸಿವ್ ಆಗಿ ಇರ್ತೀನಿ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ, ಆದರೆ ಅವರ ಸಾಫ್ಟ್ನೆಸ್ ಏನಿದೆ ಯಾವಾಗಲೂ ಕೂಡ ಎದ್ದು ಕಾಣಿಸ್ತದೆ. ಅವರ ವಿಚಾರಗಳನ್ನು, ಕೆಲವು ಟೀಕಾ ಟಿಪ್ಪಣಿಗಳು ಕೂಡ ನಾವು ಸ್ಟಾರ್ಟಿಂಗ್ ಆದಾಗ ಬಂದಿತ್ತು, ಅದನ್ನು ವೆಲ್ಕಮ್ ಮಾಡಬೇಕು, ಅದನ್ನು ಟೀಕಾ ಟಿಪ್ಪಣಿಯನ್ನು. ಆದರೆ ಅವರ ಇಲಾಖೆಯಲ್ಲಿ ನಾನು ಯಾವತ್ತೂ ಕೂಡ, ನಾವು ಈಗ ಮತ್ತೆ ನಾನು ಸಚಿವ ಆಗೋಕ್ಕಿಂತ ಮುಂಚೆನೂ ಕೂಡ ನಾವು ಇಲಾಖೆಯಲ್ಲಿ ಮಾತಾಡಬೇಕಾದ್ರೆ ನಾಗೇಶ್ ಅವರು ಕೆಲವು ವಿಚಾರಗಳನ್ನು ಏನು ಅವರು ಡಿಸಿಷನ್ಸ್ ತಗೊಂಡಿದ್ರು ಅದನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ನಾನು ಕೂಡ ಮಾಡಿದ್ದೀನಿ. ಇವತ್ತು ಅವರ ಅಭಿಮಾನಿಗಳಿಗೆ, ವಿಶೇಷವಾಗಿ ಅವ್ರ ಕುಟುಂಬದವರಿಗೆ ಎಲ್ಲರಿಗೂ ಕೂಡ ಏನು ಅವ್ರನ್ನ ಕಳ್ಕೊಂಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ದೇವ್ರ ಶಕ್ತಿಯನ್ನು ಕೊಡಲಿ. ಮತ್ತು ಸಂತಾಪಕ್ಕೆ ನಾನು ಅವರ ಕುಟುಂಬಕ್ಕೆ ಎಲ್ಲರಿಗೂ ಕೂಡ ಧೈರ್ಯವನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.